ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಅಕ್ಟೋಬರ್ ತಿಂಗಳಲ್ಲಿ 2 ಬಾರಿ ಬುಧ ಸಂಚಾರ ಈ ರಾಶಿಯವರಿಗೆ ಅದೃಷ್ಟದ ದಿನಗಳು, ಅದೃಷ್ಟ ಹುಡುಕಿಕೊಂಡೇ ಬರುತ್ತೆ ಅಂತಲೇ ಹೇಳ್ಬೋದು. ಯಾವ ರಾಶಿಗೆ ಅನ್ನೋದನ್ನು ಹೇಳ್ತಾನೆ. ಮುಂಚೆ ಏನು ಮಾಡಬೇಕು, ಚಾನಲ್ ನೋಡ್ತಾ ಇರಿ. ನೀವು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಅಂತ ಹೊತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗೆ ಸಿಗುತ್ತೆ. ಇನ್ನೊಂದು ಏನುಂದರೆ, ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದೆ, ಪ್ರೆಸೆಂಟ್ ಏನು ಸಮಸ್ಯೆ ಇದೆ ಅದನ್ನು ಖಂಡಿತವಾಗ್ಲೂ ಬರೆದು ಕಳುಹಿಸಿ ಡೀಟೇಲ್ ಆಗಿ ರಾಶಿ ನಕ್ಷತ್ರದ ಜೊತೆಗೆ. ಗೊತ್ತಿಲ್ಲ ಅಂದರೆ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನೋಡಲಿ ಸೂಚಿಸೋಣ. ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ಬೇರೆ ಶಿವದೇವರ ಕುಡುಕು ಜೊತೆ ಇರುವ ಆಶೀರ್ವಾದರು ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಸಮಸ್ಯೆಯನ್ನು ಬರೆದು ಕಳುಹಿಸುವಾಗ ಮಾತ್ರ ಆ ಸಮಸ್ಯೆ ಏನು ಅದನ್ನು ಕರೆಕ್ಟಾಗಿ ಬರೆದು ಕಳುಹಿಸಿ. ಎಲ್ರಿಗೂ ಉತ್ತರಿಸ್ತೇನೆ, ಆದರೆ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂಥವರು ಕೂಡ ಕೇಳ್ಬೋದು. ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ನಿಮ್ಮ ಸಮಸ್ಯೆಯ ಜೊತೆಗೆ ಬರೆದು ಖಂಡಿತವಾಗ್ಲೂ ಉತ್ತರಿಸ್ತೇನೆ ಅಂತ ಹೇಳ್ತಾ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧ ಅಕ್ಟೋಬರ್ ತನ್ನ ರಾಶಿ ಚಿಹ್ನೆಗಳನ್ನು 2 ಬಾರಿ ಬದಲಾಯಿಸುವಂಥದ್ದು. ಅಂದರೆ ನಾನು ಹೇಳ್ತೇನೆ, ಪ್ರತಿಯೊಂದು ಗ್ರಹ ಸಂಚಾರ ಆಗುವಂಥದ್ದು ತಿಂಗಳಿಗೆ ಇಂತಿಷ್ಟು ದಿನ ಅಂತ ಒಂದೊಂದು ಗ್ರಹಗಳ ಸಂಚಾರ ಆಗುವಂಥದ್ದು. ಎಲ್ಲ ಗ್ರಹಗಳು ಅದು ತುಂಬ ದೀರ್ಘಾವಧಿ ಕಾಲ ತೆಗೆದುಕೊಳ್ಳುವಂಥ ಗ್ರಹ ಅಂದರೆ ಅದು ರಾಹು, ಕೇತು, ಗುರು ಮತ್ತು ಶನಿ. ಅದನ್ನು ಬಿಟ್ಟು ಬೇರೆ ಎಲ್ಲ ಗ್ರಹಗಳು ಇಂತಿಷ್ಟು ದಿನ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಂಥದ್ದು. ಆಗ ಕೆಲವೊಂದು ರಾಶಿಯವರಿಗೆ ತುಂಬಾ ಅದರಿಂದ ಒಳಿತಾಗುವಂಥದ್ದು ಕೆಲಸದಲ್ಲಿ ಎಲ್ಲ. ಅಕ್ಟೋಬರ್ನಲ್ಲಿ ಬುಧ ತುಂಬ ಕ್ರಿಯಾಶೀಲ ಆಗಿರುವಂಥದ್ದು. ರಾಶಿಚಕ್ರ ಚಿಹ್ನೆ 2 ಬಾರಿ ಬದಲಾಯಿಸುವಂಥದ್ದು. ಅಕ್ಟೋಬರ್ 10ರಂದು ತುಲಾ ರಾಶಿಗೆ ಸಾಗುವಂಥದ್ದು ಮತ್ತು ಅಕ್ಟೋಬರ್ 29ರಂದು ಬುಧ ವೃಶ್ಚಿಕ ರಾಶಿಗೆ ಸಾಗುವಂಥದ್ದು. 2 ಬಾರಿ ಈ ಒಂದು ರಾಶಿ ಸಂಚಾರ ಆಗುವಂಥದ್ದು ಅಕ್ಟೋಬರ್ನಲ್ಲಿ. ಅದು ಯಾವ ರಾಶಿಗೆ ಒಳ್ಳೆಯದಾಗತ್ತೆ ಅಂತ ನೋಡೋದಾದರೆ, ತುಲಾ ರಾಶಿಗೆ ಬುಧ ಸಂಚಾರ ನಿಮಗೆ ಲಾಭದಾಯಕ. ಏಕೆಂದರೆ ಬುಧ ಗ್ರಹ ನಿಮ್ಮ ರಾಶಿಯಿಂದ ಲಗ್ನ ಹಣದ ಮನೆಗೆ ಪ್ರಯಾಣಿಸುವಂಥದ್ದು. ಅದರಲ್ಲಿ ಯಾವುದೇ ನಿಮ್ಮ ವ್ಯಕ್ತಿತ್ವ ಸುಧಾರಣೆ ಆಗುವಂಥದ್ದು, ಆತ್ಮವಿಶ್ವಾಸ ಹೆಚ್ಚುವಂಥದ್ದು. ಹಾಗೆ ಅದೇ ಸಮಯದಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ಬಡ್ತಿ ಕೂಡ ಪಡೆಯುವಂಥ ಸಾಧ್ಯತೆ ಜಾಸ್ತಿ ಇದೆ. ಹಾಗೆ ನಿಮ್ಮ ಸಂಬಳ ಹೆಚ್ಚಾಗಬಹುದು. ನಿಮ್ಮ ಸಂಗಾತಿಯಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುವಂಥದ್ದು. ಅಲ್ಲದೆ ಏನಾದರೂ ಮದುವೆ ಆಗದವರಿಗೆ ಈ ಸಮಯದಲ್ಲಿ ಮದುವೆ ಪ್ರಸ್ತಾಪಗಳು ಬರುವಂಥದ್ದು. ಹಾಗೆ ನಿಮ್ಮ ಮನಸ್ಸು ಸಂತೋಷ ಸಂತೃಪ್ತಿಯಿಂದ ಇರಲಿದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಸಾಧನೆಗಳನ್ನು ಮಾಡುವ ಸಾಧ್ಯತೆಗಳು ಇವೆ. ಹಾಗೆಯೇ ನಾನು ಈಗಾಗಲೇ ಹೇಳಿದ್ದೇನೆ, ಗುರು ವಕ್ರವಾಗುವಂಥದ್ದು ವೃಷಭ ರಾಶಿಯಲ್ಲಿ. ಆಗ ಕೆಲವು ರಾಶಿಯವರಿಗೆ 50% ಗುರುಬಲ ಬರುತ್ತೆ, ಒಂದು 3.5 ತಿಂಗಳವರೆಗಿಂದ. ಅದರಲ್ಲಿ ತುಲಾ ರಾಶಿ ಕೂಡ ಇದೆ. ಹಾಗೆಯೇ ಮಕರ ರಾಶಿಗೆ ಹೇಗೆ ಅಂದರೆ, ಈ ಬುಧ ಸಂಚಾರದಿಂದ ತುಂಬ ಮಂಗಳಕರ. ನಿಮ್ಮ ರಾಶಿಯಿಂದ ಕರ್ಮ ಆದಾಯದ ಸ್ಥಳಕ್ಕೆ ಸಾಗುವಂಥದ್ದು. ಅದರಲ್ಲಿ ಯಾವುದೇ ನೀವು ಕೆಲಸ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಅದರಲ್ಲಿ ತುಂಬ ಯಶಸ್ಸನ್ನು ಪಡೆಯುವಂಥದ್ದು. ಅನೇಕ ಪ್ರಮುಖ ವ್ಯಕ್ತಿಗಳನ್ನು ಈ ಸಮಯದಲ್ಲಿ ಭೇಟಿಯಾಗುವ ಸಾಧ್ಯತೆ ಇರುವಂಥದ್ದು. ಆತ್ಮವಿಶ್ವಾಸ ನಿಮ್ಮ ಹೆಚ್ಚಾಗಲಿದೆ. ಅದನ್ನೇ ನೀವು ಮಾಡೋ ಕೆಲಸದಲ್ಲಿ ಭಾಳಷ್ಟು ಯಶಸ್ಸನ್ನು ಸಾಧಿಸುವಂಥದ್ದು. ಕಠಿಣ ಪರಿಶ್ರಮಕ್ಕೆ ನೀವು ಇತರರಿಂದ ಸಾಕಷ್ಟು ಮೆಚ್ಚುಗೆಯನ್ನು ಸಹ ಪಡೆಯುವಂಥದ್ದು. ಈ ವೇಳೆಯಲ್ಲಿ ನಿಮಗೆ ಹೊಸ ಆದಾಯದ ಮೂಲಗಳು ಕೂಡ ಗೋಚರವಾಗುವಂಥದ್ದು. ಅಲ್ಲದೆ ನಿರುದ್ಯೋಗಿಗಳು ಯಾವುದೇ ಹೊಸ ಉದ್ಯೋಗಗಳನ್ನು ಪಡೆಯಬಹುದು. ಉದ್ಯಮಿಗಳು ಉತ್ತಮ ಲಾಭವನ್ನು ಕೂಡ ಪಡೆಯಬಹುದು. ಈಗ 7.5 ಅಂತ್ಯಭಾಗ ನಡೀತಾ ಇದೆ ಮಕರ ರಾಶಿಗೆ. ಜೊತೆಗೆ ಗುರುಬಲ ಇದೆ ಬರುವ ಮೇ ತನಕ. ಮಾರ್ಚಲ್ಲಿ 7.5 ಅಂತ್ಯವಾಗುವಂಥದ್ದು ಅಂತಲೇ ಹೇಳ್ಬೋದು. ಅದು ಕೆಲವು ಗ್ರಹಗಳ ಸಂಚಾರದಿಂದ ಕೆಲವೊಂದು ರಾಶಿಗೆ ಸಮಯ ಅಷ್ಟು ಸರಿ ಇಲ್ಲದಿದ್ದರೂ ಆ ಒಂದು ಇಂತಿಷ್ಟು ದಿನ ಅಂತ ಅವರೇನಾದರೂ ಕೆಲಸ ಈ ಥರ ನಾನು ಹೇಳ್ತಾ ಇದ್ದೆ, ಅದರಲ್ಲಿ ತುಂಬ ಯಶಸ್ಸು ಕಾಣುವಂಥದ್ದು ಅಂತಲೇ ಹೇಳ್ಬೋದು. ಹಾಗೆಯೇ ಮುಂದಿನ ರಾಶಿ ನೋಡೋದಾದರೆ ಅದು ಕುಂಭರಾಶಿಗೆ ಹೇಗೆ ಅಂತ ನೋಡೋದಾದರೆ, ಕುಂಭರಾಶಿಗೆ ಕೂಡ 7.5 ನಡೆಯುವಂಥದ್ದು ಮಧ್ಯಮ ಭಾಗ ಹೀಗೆ ನಡೀತಾ ಇದೆ. ಬುಧ ಗ್ರಹ ನಿಮ್ಮ ರಾಶಿಯಿಂದ 9ನೇ ಮತ್ತು ಕರ್ಮಸ್ಥಾನಕ್ಕೆ ಸಾಗುವಂಥದ್ದು. ಅದರಿಂದ ಯಾವುದೇ ಅದೃಷ್ಟ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಹಾಗೆಯೇ ಅಲ್ಲದೆ ಈ ಸಮಯದಲ್ಲಿ ನೀವು ದೇಶ ವಿದೇಶಗಳಿಗೆ ಏನಾದರೂ ಕೆಲಸದ ನಿಮಿತ್ತ ಅನ್ನೋದು ಏನೋ ಕೆಲಸಕ್ಕೆ ಹೋಗುವಂಥದ್ದು ಅಥವಾ ಪ್ರಯಾಣಿಸುವ ಸಾಧ್ಯತೆ ಇದ್ದರೆ ಖಂಡಿತವಾಗ್ಲೂ ಅದು ಈ ಸಮಯದಲ್ಲಿ ಸಕ್ಸಸ್ ಆಗುವಂಥದ್ದು. ಉದ್ಯೋಗದ ನಿರೀಕ್ಷೆ ಏನಾದರೂ ಕಾಯ್ತಾ ಇದ್ದರೆ ಉದ್ಯೋಗ ದೊರೆಯುವ ಸಾಧ್ಯತೆಗಳು ಜಾಸ್ತಿ ಇದೆ. ಈ ಸಮಯದಲ್ಲಿ ಕಾರ್ಮಿಕ ವರ್ಗದ ಜನರು ಸಹ ಬಡ್ತಿ ಪಡೆದುಕೊಳ್ಳುವಂಥ ಅವಕಾಶ ಜಾಸ್ತಿ ಇದೆ. ಹಾಗೆ ಈ ಸಮಯದಲ್ಲಿ ನಿಮಗೆ ಸಂಬಳದಲ್ಲಿ ಇನ್ಕ್ರಿಮೆಂಟ್ ಆಗಬಹುದು, ಎಂದು ಹೆಚ್ಚಾಗಬಹುದು. ಈ ಸಮಯದಲ್ಲಿ ನಿಮ್ಮ ಇಷ್ಟಾರ್ಥಗಳು ಏನಾದರೂ ಇದ್ದರೆ ಈ ಸಮಯದಲ್ಲಿ ಈಡೇರುವಂಥದ್ದು. ಹಣವನ್ನು ಉಳಿಸುವಲ್ಲಿ ನೀವು ಈ ಸಮಯದಲ್ಲಿ ಯಶಸ್ವಿ ಆಗುವಂಥದ್ದು. ಅಂದರೆ ಸಮಯ ಸರಿಯಿಲ್ಲ ಅಂದರೂ ಪರವಾಗಿಲ್ಲ, ಕೆಲವು ಗ್ರಹಗಳ ಸಂಚಾರ ಏನಿದೆ ಅದು ನಮಗೆ ಕೆಲವೊಂದು ವಿಷಯದಲ್ಲಿ ತುಂಬಾ ಒಳ್ಳೆಯದು ಮಾಡುವಂಥದ್ದು. ಎಲ್ಲ ಗ್ರಹಗಳಿಂದ ನಮಗೆ ಕೆಟ್ಟದ್ದು ಅಂತ ಆಗೋದಿಲ್ಲ. ನಮಗೆ ಕೆಲವೊಂದು ಗ್ರಹಗಳಿಂದ ಇದು ಸಮಯ ಸರಿಯಿಲ್ಲ ಅಂದ್ರೂ ಈ ಕೆಲವು ಗ್ರಹಗಳಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ.